ಖಾಸಗಿ ಬಸ್ ಪಲ್ಟಿ, ಸಕಲೇಶಪುರದ ಯುವಕ ಸಾವು. ರೋನಕ್ ಸಿಂಗ್ ಮೃತ ದುರ್ದೈವಿ. ಹಾಸನ ಜಿಲ್ಲೆ ಸಕಲೇಶಪುರದ ನರೇಂದ್ರ ಸಿಂಗ್ ಪುತ್ರ ರೋನಕ್ ಅಶೋಕ ರಸ್ತೆಯ ಅಂಬಾ ಡ್ರೈ ಫ್ರೂಟ್ಸ್ ವರ್ತಕ. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಸಮೀಪ ಅಪಘಾತ. ಬಸ್ ಅಪಘಾತದಲ್ಲಿ 3 ಸಾವು. ಗೋಕರ್ಣದ ಗಣೇಶ್, ಶಿವಮೊಗ್ಗದ ಜಗದೀಶ್ ಸಾವು. ಕೊನೆಯದಾಗಿ ರೋನಕ್ ಸಿಂಗ್ ಗುರುತು ಪತ್ತೆ. ರೋನಕ್ ಸಿಂಗ್ ಸಾವಿಗೆ ಸಂಬಂಧಿಕರು, ಸ್ನೇಹಿತರು ಕಣ್ಣೀರು. ಖಾಸಗಿ ಬಸ್ ಪಲ್ಟಿಯಾಗಿ ಸಕಲೇಶಪುರದ ಯುವಕ ಸಾವನ್ನಪ್ಪಿದ ಘಟನೆ ನಡೆದಿದೆ. 23 ವರ್ಷದ ರೋನಕ್ ಸಿಂಗ್ ಮೃತಪಟ್ಟಂತಹ ಯುವಕ ಹಾಸನ ಜಿಲ್ಲೆ ಸಕಲೇಶಪುರದ ನರೇಂದ್ರ ಸಿಂಗ್ ಅನ್ನೋರ ಪುತ್ರ ರೋನಕ್. ಅಶೋಕ ರಸ್ತೆಯಲ್ಲಿರುವಂತಹ ಅಂಬಾ ಡ್ರೈ ಫ್ರೂಟ್ಸ್ ಅಂಗಡಿಯ ಮಾಲೀಕ ಇವರು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಸಮೀಪ ಅಪಘಾತ ಆಗಿತ್ತು. ಬಸ್ ಅಪಘಾತದಲ್ಲಿ ಒಟ್ಟು 3 ಸಾವನ್ನಪ್ಪಿದ್ರು. ಅವರಲ್ಲಿ ಗೋಕರ್ಣದ ಗಣೇಶ್, ಶಿವಮೊಗ್ಗದ ಜಗದೀಶ್, ಹಾಗೆಯೇ ಕೊನೆಯದಾಗಿ ರೋನಕ್ ಸಿಂಗ್ ಅವರ ಗುರುತು ಪತ್ತೆಯಾಗಿದೆ. ರೋನಕ್ ಸಿಂಗ್ ಅವರ ಸಾವಿನ ವಿಚಾರ ತಿಳಿದು ಅವರ ಸಂಬಂಧಿಕರು, ಸ್ನೇಹಿತರು ದುಃಖದ ಕಡಲಲ್ಲಿ ಮುಳುಗಿದ್ದಾರೆ. ಮನೆ ಮಗನನ್ನ ಕಳೆದುಕೊಂಡ ಪೋಷಕರ ನೋವು ಹೇಳತೀರದಾಗಿದೆ. ये चुनाव हिंदुस्तान को बचाने वाला चुनाव है. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ಲೋಕ ಸಮರಕ್ಕೆ ಅಖಾಡ ಸಿದ್ಧವಾಗಿದೆ. ದೇಶದ ಆಡಳಿತ ಚುಕ್ಕಾಣಿಯನ್ನ ಯಾರು ಹಿಡಿಬೇಕು ಅನ್ನೋದಕ್ಕೆ ಶರ ಬರೆಯುವಂತಹ ಟೈಮ್ ಇದು. ಈಗಾಗಲೇ ನಿಗದಿಪಡಿಸಿದ ದಿನದಂದು ಎಲ್ಲರೂ ವೋಟ್ ಮಾಡಿ, ನಿಮ್ಮ ಹಕ್ಕನ್ನ ಚಲಾಯಿಸಿ. ಅದಕ್ಕೂ ಮೊದಲು ಜನರ ಒಲವು ಯಾರ ಕಡೆ ಇದೆ ಅಂತ ತಿಳ್ಕೋಬೇಕು ಅಂತಂದ್ರೆ ಯೂಟ್ಯೂಬ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಸರ್ಚ್ ಮಾಡಿ. ಬಳಿಕ ನಮ್ಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನೀವು ಹೋಮ್ ಪೇಜ್ನಲ್ಲಿ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಈ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋ ಅಭ್ಯರ್ಥಿಗಳ ಭವಿಷ್ಯವನ್ನ ಚುನಾವಣೆಗೆ ಮುನ್ನವೇ ಊಹಿಸಬಹುದು. ಇದು ನೇರವಾಗಿ ಜನರ ಭಾಗವಹಿಸುವಿಕೆಯಿಂದಲೇ ನಡೆಯುವಂತಹ ಪೋಲ್ ಆಗಿರೋದ್ರಿಂದ ಯಾವುದೇ ಹೈಡ್ ಅಂಡ್ ಸೀಕ್ ಇರೋದಿಲ್ಲ. ಇಲ್ಲಿ ಜನಶಕ್ತಿಯೇ ನಿರ್ಣಾಯಕ. ಮತದಾನದ ದಿನದವರೆಗೂ ಈ ಪೋಲ್ ಓಪನ್ ಇರುತ್ತೆ. ಅದನ್ನ ಪ್ರತಿದಿನ ನ್ಯೂಸ್ ಅಪ್ಡೇಟ್ನಲ್ಲಿ ಪ್ರಸಾರ ಮಾಡ್ತೀವಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.